ಇಂಡಿವಿಜುವಲ್ ಆಗಿ ಭಾಸ್ಕರ್ ರಾವ್ ಅವರಿಗೆ ಭಯ ಆಗಲಿಲ್ಲ, ಯಾಕಂದ್ರೆ ಇನೋವಾದಲ್ಲಿ ಸಿಟಿ ಗ್ರೌಂಡ್ಸ್ ನಿರಂತರವಾಗಿ ಹೋಗ್ತಾ ಇದ್ರಿ. ಇಟ್ ವಾಸ್ ದ ಇಯರ್ 2020. ನಾನು ಆಗಲೇ ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ಸೇವೆ ಮುಗಿದೋಗಿತ್ತು. ಅಂದ್ರೆ 50 ವರ್ಷದ ಮೇಲ್ಪಟ್ಟವ್ರು ಬರಬಾರ್ದು ಅಂತ ನೀವೇ ಹೇಳಿ. ನಾನೇ ಹೇಳಿದೆ 50 ವರ್ಷ ಮೇಲ್ಪಟ್ಟು ಯಾರು ಬರಬಾರ್ದು, ಇವ್ರಿಗೆಲ್ಲ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೇನೆ, ಸುಮ್ಮನೆ ಪೊಲೀಸ್ ಹೊತ್ತಕ್ಕೆ ಹೊರಗಡೆ ಕಳಿಸ್ಬೇಡಿ, ಯಾಕಂದ್ರೆ ಪೊಲೀಸ್ ಅವ್ರಿಗೆ ಮನೇಲಿ ಇರಕ್ಕೆ ಬರಲ್ಲ ಅಂತ. ಸುಮ್ಮನೆ ಬೆಳಗಾದ್ರೆ ಎಲ್ಲ ಟೀ ಕುಡಿಯಕ್ಕೆ ಕೊಟ್ಟು ಹೋಗ್ತೇನೆ, ಅವ್ರು ನೋಡೋಕೆ ಮನೆ ಬಿಟ್ಟು ಆಚೆ ಅವ್ರಿಗೆ ಬಿಡಬಾರ್ದು. ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲೀಸ್ ಆಲ್ಸೋ. ಭಯದಲ್ಲಿದಲ್ಲ ಫ್ಯಾಮಿಲಿ ಎಲ್ಲ. ಕಾಂಗ್ರೆಸ್ ಪಕ್ಷದ ಅಲಿಗೇಷನ್, ಲಾಕ್ಡೌನ್ ಇದೆಲ್ಲ ಸುಳ್ಳು, ಕೋವಿಡ್ ಅನ್ನೋದೇ ಸುಳ್ಳು, ಸರ್ಕಾರ ಏನೋ ಮಾಡ್ತಾ ಇದೆ. ದೋಸ್ ಹೂ ಆರ್ ರನ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್. ಅಲ್ಲ, ಬೀಂಗ್ ಅ ಕಮಿಷನರ್ ಆಗಿ ಅವತ್ತು ನೀವು ಈ ಸಿಚುವೇಶನ್ ಕಣ್ಣಾರೆ ನೋಡಿದಿರಿ. ಏನು ಹೇಳಿ ಸಿಚುವೇಶನ್, ಪೀಪಲ್ ಹ್ಯಾವ್ ಡೈಡ್, ಜನ ಸತ್ತಿದ್ದಾರೆ. ಸಾವು ಏನು ಸುಳ್ಳಲ್ವಲ್ಲ, ಪೀಪಲ್ ಹ್ಯಾವ್ ಕ್ರೆಮೇಟೆಡ್. ನೀವೇ ನೋಡ್ತಾ ಇದ್ರಿ, ವಿಲ್ಸನ್ ಗಾರ್ಡನ್ ಇರಲಿ, ಬೇರೆ ಕ್ರೆಮೇಷನ್ ಹತ್ರ ಡೆಡ್ ಬಾಡಿನೇ ಕ್ಯೂಗಳು ಇರುತ್ತಲ್ಲ. ಸರ್, IPS ಆಗಿದ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪಾದಾರ್ಪಣೆ ಮಾಡಿದ್ದಂಗೆ ಆಕ್ಚುಲಿ ಕನ್ಸಿತ್ತ? ನಾವೆಲ್ಲ UPSC ಎಕ್ಸಾಮ್ ತಗೊಳ್ಳೋದು IAS ಆಫೀಸರ್ ಸರ್. ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಹುಣಸೂರಲ್ಲಿ ಸ್ವಲ್ಪ ದಿನ, ಆಮೇಲೆ ಮಂಡ್ಯ. RSS ನ ಸಂಬಂಧ ಮೊದಲಿಂದನೂ ಇತ್ತು. ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆ ಆವಾಗ ಮಹಾತ್ಮ ಗಾಂಧಿ ಕೊಲೆ ಆಗಿದಂತ 1947-48 ಮನೆಯಲ್ಲೇ ಶಾಖ ನಡೆಸ್ತಾ ಇದ್ರು ಬಸವನಗುಡಿಲಿ. RSS ಸಂಬಂಧ ಇದ್ದು ಶಾಖೆಗೆ ಹೋಗಿ ಹಿಂದುತ್ವದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು. ಆಫ್ಟರ್ ಈ ಡಿಪಾರ್ಟ್ಮೆಂಟ್ ಇಂದ ಹೊರಗಡೆ ಬಂದ ಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದೆ ಯಾಕೆ? ಆಮ್ ಆದ್ಮಿ ಪಾರ್ಟಿ ನಾಟ್ ದೇರ್ ಟು ರೀಪ್ಲೇಸ್ BJP, ಇಟ್ ಇಸ್ ದೇರ್ ಟು ರೀಪ್ಲೇಸ್ ಕಾಂಗ್ರೆಸ್. ಸರ್, ಇಂಡಿವಿಜುವಲ್ ಆಗಿ ಭಾಸ್ಕರ್ ರಾವ್ ಅವರಿಗೆ ಭಯ ಆಗಲಿಲ್ಲ, ಯಾಕಂದ್ರೆ ಇನೋವಾದಲ್ಲಿ ಸಿಟಿ ಗ್ರೌಂಡ್ಸ್ ನಿರಂತರವಾಗಿ ಹೋಗ್ತಾ ಇದ್ರಿ, ನನಗೇನೋ ಆಗುತ್ತೆ ಅನ್ನೋ ಭಯ ಇರಲಿಲ್ವಾ? ಅಥವಾ ನಿಮಗಿಲ್ಲದೆ ಇದ್ರು ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬ? ಇಟ್ ವಾಸ್ ದ ಇಯರ್ 2020. ಓಕೆ, 1920. ನಾನು ಆಗಲೇ ಪೊಲೀಸ್ ಇಲಾಖೆಯಲ್ಲಿ 30 ವರ್ಷ ಸೇವೆ ಮುಗಿದೋಗಿತ್ತು. ಹೌದಾ? 1990 ಸೇರಿದವನು. ಓಕೆ. ನನ್ನ ಮಗಳು ಕೂಡ ಮದುವೆ ಮಕ್ಕ ನನ್ನ ಪಾಡಿಗೆ. ಸೊ ಐ ಹ್ಯಾಡ್ ಕ್ರಾಸ್ ದಟ್ ಫಿಯರ್ ದಟ್ ನನಗೇನಾದರೂ ಆದ್ರೂ ನಾನು ಏನೇನು ಜವಾಬ್ದಾರಿಗಳೆಲ್ಲ ಆಗೋಗಿತ್ತು. ಬಟ್ ನನಗೆ ಯಡಿಯೂರಪ್ಪನವ್ರು ಹೇಳಿದ್ರು, ನೀವು ಮತ್ತೆ ಆಮೇಲೆ ಐ ಪಾಸ್ಟ್ ಎನ್ ಆರ್ಡರ್, 50 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಸಿಬ್ಬಂದಿಗಳು ಮನೇಲಿ ಇರಬೇಕು, ಯಾರು ಬರಲೇಬಾರ್ದು ಅಂತ, ಡ್ಯೂಟಿಗೆ ಬರಬಾರ್ದು ಅಂತ. ಸೊ ಭಾಳ ಕಾಂಟ್ರವರ್ಸಿ ಆಯಿತು. ಯಡಿಯೂರಪ್ಪನವ್ರ ಕೋಪನೂ ಬಂತು, ಯಾಕೆ ಹಂಗೆ ಮಾಡೋದು ಸರ್, ಸತ್ತೋಗ್ತಾರೆ ಸರ್ ಅವರು ಹೇಳ್ತಾರೆ. ನೀವೇ ಇದಿಲ್ಲ, ನಿಮಗೆ 55 ವರ್ಷ ಆಗಿದೆಲ್ಲ ಅಂತ. ಪರವಾಗಿಲ್ಲ ಸರ್, ನನ್ನ ಮನೇಲಿ ಅಂದರೆ 50 ವರ್ಷದ ಮೇಲ್ಪಟ್ಟವ್ರು ಬರಬಾರ್ದು ಅಂತ ನೀವೇ ಹೇಳಿ. ನಾನೇ ಹೇಳಿದೆ 50 ವರ್ಷ ಮೇಲ್ಪಟ್ಟರು ಯಾರು ಬರಬಾರ್ದು, ಅವ್ರ ಮನೇಲಿ ಇಟ್ಕೊಳ್ಳೋದು. ಮತ್ತು ಅವ್ರ ಮನೆ ಈ ಪೊಲೀಸ್ ಕಾಲೋನೀಸ್ಗೆಲ್ಲ ನಾನು ಸೂಚನೆ ಕೊಟ್ಟಿದ್ದಾರೆ, ಇವ್ರಿಗೆಲ್ಲ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೇನೆ, ಸುಮ್ಮನೆ ಪೊಲೀಸ್ ಹೊತ್ತಕ್ಕೆ ಹೊರಗಡೆ ಕಳಿಸ್ಬೇಡಿ, ಯಾಕಂದರೆ ಪೊಲೀಸ್ ಅವ್ರಿಗೆ ಮನೇಲಿ ಇರಕ್ಕೆ ಬರಲ್ಲ ಅಂತ. ಸುಮ್ಮನೆ ಬೆಳಗಾದ್ರೆ ಎಲ್ಲ ಟೀ ಕುಡಿಯಕ್ಕೆ ಕೊಟ್ಟು ಹೋಗ್ತೇನೆ, ಅವ್ರು ನೋಡೋಕೆ ಮನೆ ಬಿಟ್ಟು ಆಚೆ ಅವ್ರಿಗೆ ಬಿಡಬಾರ್ದು ಅಂತ. ಮತ್ತು ಅವ್ರ ಮನೆ ಹತ್ರ ಫ್ಯೂಮಿಗೇಷನ್ ಮಾಡಿಸೋದು. ಮತ್ತು ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲೀಸ್ ಆಲ್ಸೋ. ಭಯದಲ್ಲಿದಲ್ಲ ಫ್ಯಾಮಿಲಿ ಎಲ್ಲ. ಸೊ ಮತ್ತು ಕೆಲವು ಮುಟ್ಟಾಳರು, ಮೂರ್ಖರು ಒಂದು ಕಡೆ ಚೆಕ್ ಪೋಸ್ಟ್ ಮಾಡುವಾಗ ನಿಲ್ಲಿಸುವಾಗ ನಮ್ಮ ಸಿಬ್ಬಂದಿ ಮಕ್ಕದ ಮೇಲೆ ಉಗುಳ್ಬಿಟ್ಟ ಒಬ್ಬ, ಕೋವಿಡ್. ಸೊ ಅವ್ರಿಗೆ ಕೋವಿಡ್ ಆಗಿದೆ ಅಂತ. ಸೊ ಅಂಥವ್ರಿಗೆಲ್ಲ ನಾವು ಅಂತ ಕಾನ್ಫಿಡೆನ್ಸ್ ಕೊಡಬೇಕಾಯ್ತಲ್ಲ ಅದಕ್ಕೆ. ಮತ್ತು ಭಾಳ ಜನ ಸಾರ್ವಜನಿಕರು ನಮ್ಗೆ ಸಹಾಯ, ತುಂಬ ಜನ ರೋಟ್ರಿನವ್ರು ಇರಲಿ, ರಾಜಸ್ಥಾನ್ ಸಮಾಜದವ್ರು ಇರಲಿ, ಮತ್ತು ಲಯನ್ಸ್ ಕ್ಲಬ್ನವರು, ಸ್ವಯಂ ಸೇವಾ ಸಂಸ್ಥೆಗಳು, ಮತ್ತು ಈ IT ಕಂಪ್ನಿಯವರು, ಭಾಳ ಹೆಲ್ಪ್ ಮಾಡಿದ್ದಾರೆ. ಹೆಲ್ಪ್ ಪೀಪಲ್ ಆಲ್ಸೋ ವರ್ ದೇರ್. ಆ್ಯಂಡ್ ಸರ್ಕಾರ ಕೂಡ ಏನೇನೋ ಕಿಟ್ಗಳೆಲ್ಲ ಕೊಡ್ತಾ ಇದ್ರು ಅವಾಗ, ಅದಕ್ಕೆ ಮಿಸ್ಯೂಸ್ ಕೂಡ ಮಾಡೋದ್ರು ನನಗೆ. ಅವ್ರವ್ರ ಹೆಸರುಗಳು ಹಾಕ್ಕೊಂಡು ಕೆಲವ್ರು ಕಳಿಸ್ಬಿಡೋರು, ಕೆಲವು ಕಾರ್ಪೊರೇಟರ್ಗಳೆಲ್ಲ. ಸೊ ಇಟ್ ವಾಸ್ ಅ ನೈಸ್. ಆ್ಯಂಡ್ ಎವ್ರಿ ಡೇ ಬೆಳಗ್ಗೆ ನಾನು 7:45 ಯಡಿಯೂರಪ್ಪನವ್ರಿಗೆ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅಷ್ಟಲ್ಲ ಅವರು ಸ್ನಾನ ಮಾಡಿ ಕ್ಲೀನಾಗಿ ಕೂತಿರೋರು, ನಾನು ಫ್ರೆಶ್ ಆಗೋಗ್ಬಿಟ್ಟು ಏನೇನಾಯಿತು ಅಂತ. ಮತ್ತು ಲಾಕ್ಡೌನ್ ಹೆಂಗಿತ್ತು ಅಂದರೆ ಫುಲ್ ಟೈಟ್ ಮಾಡಿದ್ರೆ ಎಲ್ಲ ಯಡಿಯೂರಪ್ಪನವ್ರಿಗೆ ಮೇಲೆ ಗಲಾಟೆ ಮಾಡೋರು. ಏನು ಸರ್ ಇದು ಉಸಿರಾಡೋಕೆ ಆಗ್ತದೆ, ಯಡಿಯೂರಪ್ಪನವ್ರು ಫೋನ್ ಮಾಡಿ ಕೂಗಾಡೋರು, ಏನು ರೀ ಜನ ಗಲಾಟೆ ಮಾಡ್ತಾಯಿದ್ದಾರೆ, ಏನು ಓಡಾಡಬೇಕೋ ಬೇಡವೋ, ಎಲ್ಲ ಉಸಿರು ಕಟ್ಬಿಟ್ಟು ಒಂಚೂರು ಲೂಸ್ ಬಿಡಪ್ಪ ಅಂತ ಸ್ವಲ್ಪ ಲೂಸ್ ಬಿಟ್ರೆ ಮಧ್ಯಾಹ್ನ 12 ಗಂಟೆಗೆ ಏನು ಸರ್ ಲಾಕ್ಡೌನ್ ಇದೆಯೋ ಇಲ್ವೋ ಊರಿನಲ್ಲಿ, ಯಾರು ಹೆಂಗೆ ಬೇಕಾದ್ರೆ ಓಡಾಡ್ತಾ ಇದ್ದಾರೆ ಅಲ್ಲ, ಯಡಿಯೂರಪ್ಪನವ್ರಿಗೆ ಎಲ್ಲರೂ ಫೋನ್ ಮಾಡಿ, ಮತ್ತು ಅವ್ರು ನಂಗೆ ಫೋನ್ ಮಾಡೋರು, ಏನು ರೀ ನೋಡಿ ಹಿಂಗೆ ಏನು ಆಗ್ತದೆ, ಮತ್ತೆ ಅವ್ರನ್ನ ಟೈಟ್ ಮಾಡೋದು, ಮತ್ತೆ ಲೂಸ್ ಮಾಡೋದು, ಮತ್ತೆ ಟೈಟ್ ಮಾಡೋದು. ಸೊ ಇದೇ ಇಟ್ ವಾಸ್ ಅವರ್. ಮತ್ತು ಸಿಬ್ಬಂದಿ ಇಲ್ದಿರೋ ಕಡೆ ನಾವೇನು ಮಾಡಿದ್ವಿ, ಈ ಅಂಗಡಿಗಳಲ್ಲಿ ಮ್ಯಾನಕ್ವಿನ್ ಇರುತ್ತಲ್ಲ, ಬಟ್ಟೆ. ಸೊ 1,000 ಮ್ಯಾನಕ್ವಿನ್ ತೊಗೊಂಬಂದ್ಬಿಟ್ಟು ನಾವು 1,000 ಮ್ಯಾನಕ್ವಿನ್ ತೊಗೊಂಡ್ಬಿಟ್ಟು ಆ ಮ್ಯಾನಕ್ವಿನ್ಗೆಲ್ಲ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ಒಬ್ಬ ಪೊಲೀಸು 10 ಮ್ಯಾನಕ್ವಿನ್ ದೂರದಲ್ಲಿ ಇಟ್ಬಿಡ್ತಾರೆ. ಸೊ ಜನ ದೂರದಲ್ಲಿ ನೋಡಿದ್ರೆ ಏನು ಪೊಲೀಸ್ ಇದ್ದಾರೆ ಹಾಗೆ. ಸೊ ಇದೆಲ್ಲ ಜಾಗ ಎಲ್ಲ ಚೇಂಜ್ ಮಾಡ್ತಾಯಿದ್ವಿ ನಾವು. ಸೊ ನಾನೇ ನೋಡ್ತಾ ಇದ್ದೆ MG ರೋಡ್ ಮೆಟ್ರೋ ಸ್ಟೇಷನಲ್ಲಿ, ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5:15 ವಾಕಿಂಗ್ ಹೋಗ್ತಾ ಇದ್ದೆ. ಸೊ
7-8 ಜನ ಪೊಲೀಸ್ ಮ್ಯಾನಕ್ವಿ ನಿಂತಿರೋದಲ್ಲಿಗೆ. ಸೊ ನಾನು ನೋಡ್ತಾ ಇದ್ದೆ ಅರ್ಲಿ ಮಾರ್ನಿಂಗ್ ಯಾರು ಸ್ಕೂಟರ್ ಗಿಟ್ರ್ ತಗೊಂಡು ದೂರದಿಂದ ನೋಡು ಇಮಿಡಿಯೇಟ್ಲಿ ಟರ್ನ್ ಮಾಡ್ಕೊಂಡು ಅಲ್ಲಿ 7-8-10 ಮ್ಯಾನಕ್ವಿ ನಿಲ್ಲಿಸ್ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವ್ನು ಮಲಗಿರೋ ಒಂದು ಪಾಪ ಅವ್ನು ಸುಸ್ತಾಗಿರಲಿ ಮತ್ತು ಮ್ಯಾನಕ್ವಿನ್ ಮಾತ್ರ ನಾವು ಇಡ್ತಾಯಿದ್ವಿ ನಾವು ಅಲ್ಲಿಗೆ. ಫೈನ್ ಸರ್. ಇವತ್ತು ಯು ಆರ್ ಇನ್ ಪೊಲಿಟಿಕ್ಸ್, ಬಿ ಜೆ ಪಿಲಿದ್ದೀರಿ. ಅವತ್ತು ಯು ಆರ್ ದ ಕಮಿಷನರ್. ಕಾಂಗ್ರೆಸ್ ಪಕ್ಷದ ಅಲಿಗೇಷನ್ಸ್, ಲಾಕ್ಡೌನ್ ಇದೆಲ್ಲ ಸುಳ್ಳು, ಕೋವಿಡ್ ಅನ್ನೋದೇ ಸುಳ್ಳು, ಸರ್ಕಾರ ಏನೋ ಮಾಡ್ತಾ ಇದೆ, ಯಡಿಯೂರಪ್ಪ ಸಮಥಿಂಗ್ ಮೇಕಿಂಗ್ ಮನಿ. ದೋಸ್ ಹೂ ಆರ್ ರನ್ನಿಂಗ್ ದ ಅಡ್ಮಿನಿಸ್ಟ್ರೇಷನ್ ಅವರು ಅಲ್ಲ, ಬೀಂಗ್ ಅ ಕಮಿಷನರ್ ಆಗಿ ಅವತ್ತು ನೀವು ಈ ಸಿಚುವೇಶನ್ ಕಣ್ಣಾರೆ ನೋಡಿದಿರಿ. ವಿ ಹ್ಯಾವ್ ಫೇಸ್ಡ್. ಏನು ಹೇಳ್ತೀರಿ? ವಿ ಹ್ಯಾವ್ ಫೇಸ್ಡ್ ಸಿಚುವೇಶನ್. ಪೀಪಲ್ ಹ್ಯಾವ್ ಡೈಡ್. ಜನ ಸತ್ತಿದ್ದಾರೆ. ಸಾವು ಏನು ಸುಳ್ಳಲ್ವಲ್ಲ. ಪೀಪಲ್ ಹ್ಯಾವ್ ಕ್ರೆಮೇಟೆಡ್. ನೀವೇ ನೋಡ್ತಾ ಇದ್ರಿ, ಈ ವಿಲ್ಸನ್ ಗಾರ್ಡನ್ ಇರಲಿ ಅಥವಾ ಕೆಂಪಂಬುದಿ ಕೆರೆ ಇರಲಿ ಅಥವಾ ಬೇರೆ ಕ್ರೆಮೇಷನ್ ಹತ್ರ ಡೆಡ್ ಬಾಡಿನೇ ಕ್ಯೂಗಳಿರುತ್ತಲ್ಲ, ಕ್ರಿಮೇಷನ್ಗೆ ಕ್ಯೂ ಇರೋದು ಕ್ರಿಮೇಷನ್. ಎಷ್ಟು ಜನ ಸತ್ರಲ್ಲ. ಸೊ ಗೌರ್ಮೆಂಟ್ ಆಲ್ಸೋ ಡಿಡ್ ಇಟ್ಸ್ ಬೆಸ್ಟ್. ಗೌರ್ಮೆಂಟ್ ಆಫ್ ಇಂಡಿಯಾ ಡಿಡ್ ಇಟ್ಸ್ ಬೆಸ್ಟ್. ಸ್ಟೇಟ್ ಗೌರ್ಮೆಂಟ್ ಆಲ್ಸೋ ಡನ್ ಇಟ್ಸ್ ಬೆಸ್ಟ್ ಓವರ್ ದ್ಯಾರ್. ಸೊ ಕಾಂಗ್ರೆಸ್ನವ್ರೇನೋ ಅಲಿಗೇಷನ್ ಮಾಡಿರ್ಬೋದು, ಬಟ್ ಏನೋ ಸ್ಟಡಿ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ದೆ ಸ್ಟಿಲ್ ದೇ ಆರ್ ವೆಟ್ ಟು ಕಮ್ ಔಟ್ ಆಫ್ ದರ್ ಸ್ಟಡಿ. ಇನ್ನು ಸ್ಟಡಿ ಮಾಡ್ತಾನೆ ಇದ್ದಾರೆ. ಸ್ಟಡಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಮತ್ತು ಕೇಸ್ ರಿಜಿಸ್ಟರ್ ಮಾಡ್ತಾರಂತೆ ಇತ್ಯಾದಿಗಳು. ನಥಿಂಗ್ ಹ್ಯಾಸ್ ಕಮ್ ಔಟ್ ಆಫ್ ದ ಹೋಲ್ ಥಿಂಗ್. ಓಕೆ ಸರ್, IPS ಆಗಿದ್ದು ಹೆಂಗೆ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಪಾದಾರ್ಪಣೆ ಮಾಡಿದ್ದು ಹೆಂಗೆ? ಆ್ಯಕ್ಚುಲಿ ಕನಸಿತ್ತ? ನಾವೆಲ್ಲ UPSC ಎಕ್ಸಾಮ್ ತೊಗೊಳ್ಳೋದು IAS ಆಫೀಸರ್ಸ್ ಆಗೋಕ್ಕೆ. ಬಟ್ ನಮ್ಮ ರ್ಯಾಂಕ್ ಪ್ರಕಾರ ನಮ್ಗೆ ಸರ್ವಿಸ್ ಅಲಾಟ್ ಮಾಡ್ತಾರೆ. ನನಗೆ ಐ ಗಾಟ್ 101 ಔಟ್ ಆಫ್ ಅಬೌಟ್ 21 lakhs. ಸೊ ಐ ವಾಸ್ ಅಲಾಟೆಡ್ ಟು ಇಂಡಿಯನ್ ಫಾರಿನ್ ಸರ್ವಿಸ್. ಸೊ ನಾನು ಸ್ವಲ್ಪ ದಿನ ಫಾರಿನ್ ಸರ್ವಿಸಲ್ಲಿ ಇದ್ಬಿಟ್ಟು ಫಾರಿನ್ ಸರ್ವಿಸ್ ಬಿಟ್ಬಿಟ್ಟು ನಾನು ಐ ಕೇಮ್ ಇನ್ ಟು ಪೊಲೀಸ್ ಸರ್ವಿಸ್. ನನ್ನ ಬ್ಯಾಚ್ಮೆಂಟ್ಸ್ ಎಲ್ಲ ಈಗ ಸೀನಿಯರ್ ಅಂಬಾಸಿಡರ್ಸ್ ಆಗಿದ್ದಾರೆ. ಎಲ್ಲ ಕೆಲವರು ರಿಟೈರ್ಮೆಂಟ್ ಬಂದುಬಿಟ್ಟಿದ್ದಾರೆ ಕೆಲವರು. ಸೊ ದಟ್ ವಾಸ್ ಹೌ ಐ ಎಂಟರ್ಡ್ ದಿ ಸಿವಿಲ್ ಸರ್ವಿಸಸ್ ಇನ್ 1989-90. ಓಕೆ ಸರ್, ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಹುಣಸೂರಲ್ಲಿ ಸ್ವಲ್ಪ ದಿನ. ಆಮೇಲೆ ಮಂಡ್ಯ. ಆವಾಗ ಮಂಡ್ಯದಲ್ಲಿ ನಾನು ಜಾಯಿನ್ ಆಗಿರೋ ಸಮಯದಲ್ಲಿ ಈ ಕಾವೇರಿ ಇಶ್ಯೂ, ನೀರು ಹಂಚಿಕೆ ಸಂಬಂಧ ತಮಿಳ್ನಾಡುಗೆ ಕರ್ನಾಟಕಕ್ಕೆ ಕೋರ್ಟ್ ಕೇಸ್ ಇತ್ಯಾದಿಗಳ ಬಗ್ಗೆ ಸುಮಾರು ಕಾವೇರಿ ತಮಿಳ್ ರೈಟ್ಸ್ ನಡೀತಾ ಇತ್ತು ಅವಾಗ. ಸುಮಾರು ಜನ ಭಾಳ, ಇಟ್ ವಾಸ್ ಅ ವೆರಿ ಟೆನ್ಸ್ ಪೀರಿಯಡ್. ಕನ್ನಡಿಗರ ಆಕ್ರೋಶ ಇತ್ತು, ಅವ್ರ ಮೇಲೆ ಅನ್ಯಾಯ ಆಗಿದೆ ಅಂತ. ತಮಿಳ್ನವರು ನಮ್ಮ ಹಕ್ಕು ಅಂತ ಅವರು ಪಡ್ಕೊಳ್ತಾ ಇದ್ರು. ಸೊ ಸಾಕಷ್ಟು ಸಾವು ನೋವು ಆ ಸಮಯದಲ್ಲಿ ಆಯಿತು. ಬಟ್ ಆ ಸಮಯದಲ್ಲಿ ಯು ಕ್ಯಾನ್ ಬಿ ವೆರಿ, ನೀವು ಫೈರಿಂಗ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಎನ್ ಇಮೋಷ್ನಲ್ ಇಶ್ಯೂ, ನಾಟ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ. ತದನಂತರ ನಾನು ದಾವಣಗೆರೆಗೆ ಹೋದೆ ನಾನು 92. ಓಕೆ. ದೆನ್ ಬಾಬ್ರಿ ಮಸೀದಿ ನೇಷನ್ ವೈಡ್ ಆಯ್ತಲ್ಲ. ಬಟ್ ನಮ್ಮ ದಾವಣಗೆರೆಯಲ್ಲಿ ಐ ಎನ್ಶೋರ್ಡ್ ದಟ್ ನಥಿಂಗ್ ಹ್ಯಾಪನ್ ಇನ್ ದಾವಣಗೆರೆ ಹೋದ್ರೆ. ಪಕ್ಕದಲ್ಲಿ ಚಿತ್ರದುರ್ಗದಲ್ಲಾಯಿತು, ಶಿವಮೊಗ್ಗದಲ್ಲಾಯಿತು, ಹೊನ್ನಾಳಿಲಾಯಿತು, ಚನ್ನಗಿರಿಲಾಯಿತು, ಅಲ್ಲಿಗೆ ರಾಣೆಬೆನ್ನೂರಲ್ಲಾಯಿತು ಆ ಕಡೆ. ಬಟ್ ಐ ಟುಕ್ ಇನ್ ಟು ಕಾನ್ಫಿಡೆನ್ಸ್ ದ ಎಂಟೈರ್ ಮುಸ್ಲಿಮ್ ಆ್ಯಂಡ್ ಹಿಂದೂ ಕಮ್ಯುನಿಟಿ ಆಫ್ ದಾವಣಗೆರೆ. ನೀವು ಇವತ್ತು ಕೂಡ ಕೇಳಿ ನೋಡಿ, ಘಟನೆ ಆಗಿ ಈಗ 25 ವರ್ಷ ಮೇಲಾಗಿದೆ. ಈಗ 25, ಹೌದು 25 ಅಲ್ಲ 32 ವರ್ಷ ಯಾರು ಬದುಕಿದಾರಲ್ಲ ದಾವಣಗೆರೆ ಅಬ್ಸಲ್ಯೂಟ್ಲಿ ಪೀಸ್ಫುಲ್. ಹೆಂಗೆ ಟ್ಯಾಕಲ್ ಮಾಡಿದ್ರಿ ಸರ್? ಅಂದರೆ ಧರ್ಮ ಸಂಘರ್ಷಗಳನ್ನು ಟ್ಯಾಕಲ್ ಮಾಡೋದು ಹೆಂಗೆ ಅಂತ? ಅಂದರೆ ಫಸ್ಟ್ ಆಫ್ ಆಲ್ ನಾವು ವಿಸಿಬಲ್ ಇರಬೇಕು. ನಮ್ಮ ಸಂಖ್ಯೆಯಲ್ಲಿ ನಾವು ವಿಸಿಬಲ್ ಇರಬೇಕು. ಮತ್ತು ಅವರಿಬ್ರಿಗೂ ಜೋಡಿಸ್ಬಿಡ್ಬೇಕು ಅಷ್ಟೇ. ಅವರಿಬ್ರಿಗೂ ಜೋಡಿಸ್ಬಿಟ್ರೆ ಆ ಪ್ರಯತ್ನ ಮಾಡಿದರೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಒಳ್ಳೆ ಔಟ್ಪುಟ್ ಬರುತ್ತೆ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಭಾಳಷ್ಟು ಲಿಟ್ರೇಚರ್ ಇದೆ ಆ ರೀತಿಯೆಲ್ಲ ಮಾಡಬೇಕು ಅಂತ. ಆದರೂ ಯಾಕೆ ಧರ್ಮದಂಗಲ್ಗಳಾಗ್ತಾ ಇದೆ? ಕೆಲವು ಸರ್ತಿ ಪೊಲಿಟಿಕಲಿ ಕೆಲವರು ಕ್ರಿಯೇಟ್ ಮಾಡ್ತಾರೆ, ಮತ್ತು ಕೆಲವು ಸರ್ತಿ ಭಯ ಹುಟ್ಟಿಸ್ಬಿಡ್ತಾರೆ. ಈಗ ಈ ಕಾಂಗ್ರೆಸ್ನವರು ಅಲ್ಪಸಂಖ್ಯಾತರಲ್ಲಿ ಒಂದು ಭಯ ಹುಟ್ಟಿಸ್ಬಿಡ್ತಾರೆ. BJP ಬಂದುಬಿಟ್ರೆ ಹೆಂಗಾಗ್ಬಿಡುತ್ತೆ ಅದು ಇದು ಅಂತ. ಸೊ ಅವ್ರಿಗೆ ಅನಿಸುತ್ತೆ, ಆಯ್ತಪ್ಪ ನಾವು ಕಾಂಗ್ರೆಸ್ ಜೊತೆ ನಮ್ಗೆ ಇಷ್ಟು ಭಯ ಹುಟ್ಟಿಸ್ತಾರಲ್ಲ ಅಂತ ಅವರು ಅದಕ್ಕೆ. ಮತ್ತು RSS ಬಗ್ಗೆ ಏನೋ ಮಾತಾಡ್ತಾರೆ, BJP ಬಗ್ಗೆ ಏನೋ ಮಾತಾಡ್ತಾರೆ. ಇನ್ಫ್ಯಾಕ್ಟ್ RSS ಇಸ್ ಒನ್ ಆಫ್ ದಿ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಆರ್ಗನೈಸೇಷನ್ಸ್ ಅವ್ರ ಬಗ್ಗೆ ತಾರಾಮಾರ ಪ್ರಶ್ನೆ ಅವ್ರು ಕೇಳ್ತಾರೆ ನನಗೆ. ಬಟ್ RSS ಕಳೆದ 100 years ಆಯಿತು RSSಗೆ. ದೇ ಹ್ಯಾವ್ ಎಂಗೇಜ್ಡ್ ಇನ್ ಅವರು ಹಿಂದುತ್ವ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸಲ್ಲಿ ಕೆಲಸ ಮಾಡ್ಕೊಂಬಂದಾರೆ. ಅವ್ರು ಯಾವತ್ತೂ ಕೂಡ ಆ್ಯಂಟಿ ಮುಸ್ಲಿಮ್ ಅಂತ ಯಾವ ಸ್ಟೆಪ್ ಕೂಡ ಅವ್ರು ತೊಗೊಳ್ಕೊಂಡಿಲ್ಲ. ಇವರು ಕಾಂಗ್ರೆಸ್ ಅನ್ನೋದು ಹೇಳಿ ಅಂತ ಒಂದು ಫಾಲ್ಸ್ ನ್ಯಾರೇಟಿವ್ ಅವರು ನಮ್ಮ ಇವ್ರ ನಿಲುವು ಏನಂದರೆ ಎಲ್ಲ ಪ್ರಜೆಗಳು ಸಾಮಾನ್ಯವಾಗಿರೋದು, ಯಾರಿಗೋ ಓಲೈಕೆ ಮಾಡೋ ಅವಶ್ಯಕತೆ ಇಲ್ಲ. ಟ್ರೀಟ್ ಎವ್ರಿಬಡಿ ಈಕ್ವಲ್, ದಟ್ಸ್ ಆಲ್.
RSSನ ಸಂಬಂಧ ಮೊದಲಿಂದನೂ ಇತ್ತ? ನಮ್ಮ ತಂದೆ ಕಾಲದಲ್ಲಿ, ನಮ್ಮ ತಂದೆ ಆವಾಗ ಮಹಾತ್ಮ ಗಾಂಧಿ ಕೊಲೆ ಆಗಿರೋಂಥ 1947-48ಅಲ್ಲಿ ಮನೆಯಲ್ಲೇ ಶಾಖ ನಡೆಸ್ತಾ ಇದ್ರು ಬಸವನಗುಡಿಲಿ. ಅವರು ಸುಮ್ಮನೆ ಆವಾಗ ಇವರು ನಮ್ಮ ಮುತ್ತಾತನ ಕೆಲಸ ಹೋಗ್ಬಿಡುತ್ತೆ ಭಯದಲ್ಲಿ. ಅಂದರೆ ಆವಾಗ ಶಾಖಾ ಹಿಂದೂ ಪರ ಕಾರ್ಯಗಳಲ್ಲಿ ನೀವು ಗುರುತಿಸ್ಕೊಂಡ್ರೆ ಸರ್ಕಾರ ನಿಮ್ಮ ಮೇಲೆ ಕ್ರಮ ತಗೊಳ್ತೆ. ಸೊ ನಮ್ಮ ತಾತ ಹೇಳೋ ನಮ್ಮ ತಂದೆಗೆ ಇದೆಲ್ಲ ಬಿಟ್ಬಿಡು ಅಂತ. ಆದರೂ ನಮ್ಮ ತಂದೆ ಸ್ನೇಹಿತರಿಗೆಲ್ಲ ಹಿತ್ತಲ ಬಾಗಲಿಂದ ಕರೆಸಿ ಮನೆ, ಅವಾಗೆಲ್ಲ ದೊಡ್ಡ ದೊಡ್ಡ ಮನೆಗಳಿತ್ತಲ್ಲ, ಕೃಷ್ಣ ರೋಡಲ್ಲಿ ದೊಡ್ಡ ಮನೆಗಳಿತ್ತು. ಸೊ ಆವಾಗ ಅವರು ನಮ್ಮ ತಂದೆ ಸಂಘ ನಡೆಸ್ತಾ ಇದ್ದಾರೆ. ನೀವು ಶಾಖೆಗೆಲ್ಲ? ನಾನು ಶಾಖೆ ಒಳಗೆ 81 to 84 ಇದ್ದೆ ನಾನು ಇಲ್ಲಿ ನ್ಯಾಷನಲ್ ಕಾಲೇಜಲ್ಲಿ. ಓಕೆ. RSSನ ಸಂಬಂಧ ಇದ್ದು ಶಾಖೆಗೆ ಹೋಗಿ ಹಿಂದುತ್ವದ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು. ಆಫ್ಟರ್ ಈ ಡಿಪಾರ್ಟ್ಮೆಂಟಿಂದ ಹೊರಗಡೆ ಬಂದ ಮೇಲೆ ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ದು ಯಾಕೆ? ಯಾಕಂತಂದರೆ BJP ಪಾರ್ಟಿ, ಆ್ಯಂಟಿ ಹಿಂದೂ ಪಾರ್ಟಿ, ಹಿಂದುತ್ವವನ್ನು ಒಪ್ಪಲ್ಲ, BJP ಯಾವ ಸಿದ್ಧಾಂತವನ್ನು ಕೇಜ್ರಿವಾಲ್ ವಾಸ್ ಎ ಪರ್ಸನಲ್ ಫ್ರೆಂಡ್. ಕೇಜ್ರಿವಾಲ್ ವಾಸ್ ಎ ವೆರಿ ಗುಡ್ ಫ್ರೆಂಡ್. ಹೌದಾ? ಜೂನಿಯರ್, ಕೇಜ್ರಿವಾಲ್ ಇಸ್ ಜೂನಿಯರ್ ಟು ಮಿ ಅಲ್ವಾ? ಎಲ್ಲಿ ಸರ್ವಿಸಲ್ಲಿ ಕೇಜ್ರಿವಾಲ್, ಆಲ್ ಇಂಡಿಯಾ ಸರ್ವಿಸ್, ಕೇಜ್ರಿವಾಲ್ ಇಸ್ ಜೂನಿಯರ್. ಅವ್ನು ಭಾಳ ಅವಾಗ ಫೋನ್ ಮಾಡಿ ನಾನೇ ಇಲ್ಲಿದ್ದೀನಿ ಇಲ್ಲಿಗೆ ಬಾ ಅಂತ ತುಂಬ. ಆ ಸಮಯದಲ್ಲಿ ಬಹುಶಃ ಕಾರಣಾಂತರದಿಂದ BJPಗೆ ಸೇರ್ಪಡೆ ಆಗೋಕ್ಕೆ ಸಾಧ್ಯವಾಗಲಿಲ್ಲ. ಬಟ್ ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ, ಕರೆಕ್ಟ್ ಸಮಯ ಬಂತು, ಸೇರ್ಕೊಂಡಾಯ್ತು ಅಷ್ಟೇ. ಓಕೆ. ಅಂದರೆ ಆ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆಲ್ಲ, ನನ್ನ ಫುಲ್ ಮನೋ ಧನ ಹಾಕಿ ಕೇಜ್ರಿವಾಲ್ ಅಂದಮೇಲೆ ನಂಬಿಕೆ. ಸಮ್ಟೈಮ್ಸ್ ಏನಾಗುತ್ತೆ, ಐಡಿಯಾಲಜಿನೂ ಒಂದು ಕಡೆ ಇರುತ್ತೆ, ಒಬ್ಬ ವ್ಯಕ್ತಿ ಬಗ್ಗೆನೂ ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಆವಾಗ ನನ್ನ ಮೇಲೆ ತುಂಬ ಗೌರವ ಇಟ್ಟು ಪ್ರೀತಿ ಇಟ್ಟು ಪಕ್ಷ ಬಿಲ್ಡ್ ಮಾಡಬೇಕು ಅಂತ ನಾನು 10 ತಿಂಗಳಲ್ಲೇ 50,000 ಜನ ಕಾರ್ಯಕರ್ತರಿಗೆ ನಾನು 2 ಡಬಲ್ ಡ್ರೈವರ್ ಇಟ್ಕೊಂಡು ಬೀದರ್, ಕಲಬುರಗಿ, ಬಿಜಾಪುರ ಅಲ್ಲಿಂದ ಹಿಡಿದು ಚಾಮರಾಜನಗರ ತನಕ 46 ಆಫೀಸಸ್ ಸೆಟಪ್ ಮಾಡಿಬಿಟ್ಟು ಬಿಲ್ಟ್ ದ ಹೋಲ್ ಪಾರ್ಟಿ ಇಯರ್. ಆಮ್ ಆದ್ಮಿ ಪಾರ್ಟಿ ಫುಲ್ ಚೆನ್ನಾಗಿ ಬಿಲ್ಡಪ್ ಆಯಿತು. ಇಲ್ಲಿ ಕೂಡ ನಾವು ವಿ ವಾಂಟೆಡ್ ಇಟ್ ವುಡ್ ಹ್ಯಾವ್ ಬೀನ್ ಎನ್ ಆಲ್ಟರ್ನೇಟಿವ್ ಟು ಕಾಂಗ್ರೆಸ್ಗೆ, ಬಿಕಾಸ್ ಕಾಂಗ್ರೆಸ್ನವರೆಲ್ಲ ಭಯ ಬಿಟ್ಬಿಟ್ರು ನಮಗೆ, ಅದರಿಂದ ಭಯ. ಆಮ್ ಆದ್ಮಿ ಪಾರ್ಟಿ ವಿಲ್ ಇಸ್ ನಾಟ್ ದೇರ್ ಟು ರೀಪ್ಲೇಸ್ BJP, ಇಟ್ ಈಸ್ ದೇರ್ ಟು ರೀಪ್ಲೇಸ್ ಕಾಂಗ್ರೆಸ್. ಓಕೆ. ಹಾಗೆ ಅಂದರೆ ಕಾಂಗ್ರೆಸ್ಸೇ ವಿರೋಧಿ ಆಗಿತ್ತು ನಿಮಗೆ?